ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ ಅಂತ ಫೇಸ್ಬುಕ್ನಲ್ಲಿ ನಟ ನಿರ್ದೇಶಕ ಪ್ರಥಮ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ ಅಂತ ಫೇಸ್ಬುಕ್ನಲ್ಲಿ ನಟ ನಿರ್ದೇಶಕ ಪ್ರಥಮ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈಗಲೂ ನಾವು ರಮ್ಯಾರವರ ಆತ್ಮ ಗೌರವದ ಪರ ನಿಲ್ಲದಿದ್ರೆ ಹೇಗಾಗುತ್ತೆ? ಇಷ್ಟೆಲ್ಲ ಆದ್ರೂ ನೋಡದೆ ಮೌನವಾಗಿರೋ ನಮ್ಮೆಲ್ಲ ಕಲಾವಿದರಿಗೆ ಗೌರವಪೂರ್ವಕ ಸಲ್ಯೂಟ್ ಅಂತ ಹೇಳಿದ್ದಾರೆ. ರಮ್ಯಾ ಪರ ನಿಲ್ದಿದ್ರೆ ನಾವು ಕಲಾವಿದರಾಗೋಕೆ ಹೇಗ್ ಸಾಧ್ಯ? ಮನುಷ್ಯ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗ್ಬೇಕು. ಐ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಫೇಸ್ಬುಕ್ನಲ್ಲಿ ನಟ ನಿರ್ದೇಶಕ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ರ. ಇಷ್ಟೆಲ್ಲ ಆದ್ರೂ ನೋಡದೆ ಮೌನವಾಗಿರೋ ನಮ್ಮೆಲ್ಲ ಕಲಾವಿದರಿಗೆ ಗೌರವಪೂರ್ವಕ ಸಲ್ಯೂಟ್ ಹೊಡೆಯುತ್ತಾ ಈಗಲೂ ನಾವು ರಮ್ಯಾ ಮೇಡಮ್ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ಅಥವಾ ಮನುಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು. ಐ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಏನೋ ಪವರ್ ಟಿವಿ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಪ್ರಥಮ್ ಅವರು ಇದನ್ನೇ ಹೇಳಿದ್ರು, ಐ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್ ಅಂತ ಹೇಳಿದ್ರು. ಇನ್ನು ಕಲಾವಿದರೆಲ್ಲರೂ ಕೂಡ ಕಲಾವಿದೆ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಣು ಮಗಳು ಅಂತ ನೋಡಿದ್ರೆ ಬಹಳ ಉತ್ತಮ ಅನಿಸುತ್ತೆ. ಇವರಷ್ಟೇ ಅಲ್ಲ, ಜನಸಾಮಾನ್ಯರು ಅಥವಾ ನಾರ್ಮಲ್ ಹೆಣ್ಮಕ್ಳಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಅವ್ರು ಏನಾದ್ರು ಒಂದು ಪೋಸ್ಟ್ ಹಾಕಿದ್ರೆ ಸಾಕು, ಆ ಪೋಸ್ಟಿಗೆ ಹೋಗಿ ಕೆಟ್ಟದಾಗಿ ಕಮೆಂಟ್ ಹಾಕೋದು. ಆ ಕಮೆಂಟ್ ಅಟ್ಲೀಸ್ಟ್ ಓದೋ ರೀತಿನಾದರೂ ಇರುತ್ತಾ? ಅದು ನೋಡಿದ್ರೆ ಅಸಹ್ಯ ಆಗತ್ತೆ. ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ತಿರಲ್ಲ, ನಿಮಗೆ ಏನು ಸಿಗುತ್ತೆ? ಅದರಿಂದ ಏನು ಲಾಭ ಆಗುತ್ತೆ? ನೀವೀಗ ಕಮೆಂಟ್ ಆಗಿದ ತಕ್ಷಣ ನಿಮಗೆ ಖುಷಿ ಆಗ್ಬಿಡುತ್ತಾ? ನಾಚಿಕೆ ಆಗಬೇಕು ಈ ರೀತಿಯಾಗಿ ಕಮೆಂಟ್ ಹಾಕೋದಕ್ಕೆ. ಬಹಳ ಬೇಸರ ಆಗುತ್ತೆ. ಸೋಷಿಯಲ್ ಮೀಡಿಯಾನ ಒಳ್ಳೆದಕ್ಕೆ ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಎಲ್ರಿಗೂ ಕೂಡ ಇದೆ, ನಿಮಗೂ ಕೂಡ ಇದೆ. ಆದರೆ ಒಬ್ಬ ಹೆಣ್ಣು ಮಗಳ ತೇಜೋ ವಧೆ ಮಾಡುವಂತಹ ಅವಕಾಶ ಆಗಿರಬಹುದು ಅಥವಾ ಆ ರೀತಿ ಯಾರಿಗೂ ಕೂಡ ಸಾಧ್ಯ ಆಗೋದೇ ಇಲ್ಲ. ಅದು ಯಾರೇ ನಿಮಗೆ ಅಧಿಕಾರ ಕೊಟ್ಟಿದ್ದು ಒಬ್ಬ ಹೆಣ್ಣು ಮಗಳ ತೇಜೋವಧೆ ಮಾಡಲಿಕ್ಕೆ? ಅವರೊಬ್ಬರು ಸ್ಟಾರ್ ನಟಿ, ಸ್ಯಾಂಡಲ್ವುಡ್ ಕ್ವೀನ್ ಅಂತ ಹೆಸರನ್ನ ಪಡೆದಿದ್ದಾರೆ. ಎಷ್ಟೋ ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅದು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಹಿಟ್ ಸಿನಿಮಾಗಳನ್ನು ಕೊಟ್ಟು ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದಾರೆ. ಅಂಥವ್ರಿಗೆ ನೀವು ಈ ರೀತಿಯಾಗಿ ಪೋಸ್ಟ್ ಮಾಡ್ತೀರಾ ಅಥವಾ ಈ ರೀತಿಯಾಗಿ ಕಮೆಂಟ್ ಮಾಡ್ತೀರಾ ಅಂದರೆ ಇನ್ನು ನಾರ್ಮಲ್ ಹೆಣ್ಮಕ್ಳಿಗೆ ಬಿಡ್ತೀರಾ ನೀವು?